ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯಗೌಡ. ಈ ದಿನ ನಾನು ಮಾಡಿರೋ ವ್ಲಾಗ್ ಬಂದ್ಬಿಟ್ಟು ರಾಗಿ ತೆನೆ ಯಾವ ರೀತಿ ಮಿಷನ್ಗೆ ಹಾಕ್ತೀವಿ ಅಂದ್ಬಿಟ್ಟು. ಸೊ ಇದರಿಂದ ತುಂಬ ನಮಗೆ ಯೂಸ್ ಆಗುತ್ತೆ. ಏಕೆಂದರೆ ಫಸ್ಟ್ ಎಲ್ಲನೂ 15 ದಿನ ಮಾಡ್ತಿದ್ರು ಈ ಕೆಲಸ, ತಿಂಗಳಾನುಗಟ್ಟಲೆ ಮಾಡ್ತಿದ್ರು. ಈಗ ಬರೀ 1 ಅವರ್ 2 ಅವರ್ ಸಾಕು, ಈ ಕೆಲಸ ಆರಾಮಾಗಿ ಮಾಡ್ಕೊಳ್ತಾರೆ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ ಫಾಲೋ ಆಗಿ ಅಂತ ಹೇಳುತ್ತಾ ಬನ್ನಿ. ನಿಮಗೆ ಈ ದಿನ ನಾನು ರಾಗಿ ಮಿಷನ್ ಯಾವ ರೀತಿ, ತೆನೆ ಮಿಷನ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಗೆ ನೋಡಿಸ್ತಿದ್ದೀನಿ. ಇದರಿಂದ ತೆನೆಯಿಂದ ನಮಗೆ ರಾಗಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಕರ್ನಾಟಕದಲ್ಲಿ ತುಂಬ ಕಡೆ ರಾಗಿ ಬೆಳೀತಾರೆ. ಸೊ ಆದರೂ ಸಹ ನಾನು ಇವಾಗ ಈ ವಿಡಿಯೋಯಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಆಗ ನಿಮಗೆ ಈ ಮಿಷನ್ ಓನರ್ ಏನು ಹೇಳ್ತಾರೆ ಅಂದ್ಬಿಟ್ಟು ನೀವೇ ತಿಳ್ಕೊಳ್ಳಿ. ಅದಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಫ್ರೆಂಡ್ಸ್, ಇದು ರಾಗಿ ಹೊಟ್ಟು ಅಂತಾರೆ, ರಾಗಿ ಬೂಸ ಅಂತಾರೆ, ಕೆಲವೊಂದು ಕಡೆ ಕೆಲವೊಂದು ಥರ ಅಂತಾರೆ, ನಮ್ಮ ಕಡೆ ಹೊಟ್ಟು ಅಂತಾರೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ. ಇದು ಓನರ್ ಸಹ, ಮಿಷನ್ ಓನರ್ ಸಹ ಇದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದನ್ನು ಸಹ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಬೇಕಂದ್ರೆ ಪ್ರತಿಯೊಂದು ರಾಗಿ ಬೆಳೆದಿರೋದು, ನಾವು ಕೊಯ್ದಿರೋದು ಪ್ರತಿಯೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ಅದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ನೋಡ್ಬಿಟ್ಟು ಇದನ್ನು ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಮಿಷನ್ ವ್ಲಾಗ್ ಬಗ್ಗೆ ನನ್ನ ಜೊತೆ ರಾಗಿ ಮಿಷನ್ ಓನರ್ ಸಹ ಮಾತನಾಡ್ತಾರೆ, ಅದನ್ನು ಸಹ ಒಮ್ಮೆ ಕೇಳಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ರಾಗಿ ಯಾವ ರೀತಿ ಬೆಳೆದಿದ್ದೀರಿ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ತೀರಾ ಅಂತ ಓನರ್ ಅವರು ಮಿಷನ್ ಬಗ್ಗೆ ಹೇಳ್ತಾ ಇದ್ರೆ, ನಾನು ಎಕ್ಸಾಂಪಲ್ ಸಮೇತ ಚೀರಗಳು ನೋಡಿಸ್ತಾ ಇರ್ತೀನಿ ನೋಡಿ. ಇದು ರಾಗಿ ಮಿಷನ್ ಅಮ್ಮ. ಇದರಲ್ಲಿ ರಾಗಿನ ಹಾಕ್ಬೋದು, ಉಳ್ಳಿ ಹಾಕ್ಬೋದು, ಅವರೆ ಹಾಕ್ಬೋದು, ತೊಗರಿ ಹಾಕ್ಬೋದು, ಜೋಳ, ಹೈಬ್ರಿಡ್ ಜೋಳ, 5 ಐಟಮ್ ಹಾಕ್ಬೋದಮ್ಮ ಇದರಲ್ಲಿ. ಮತ್ತು ಇಲ್ಲಿ ನೋಡಿ ಪಿಟಿ ಕನೆಕ್ಷನ್ ಇದೆ. ಇಲ್ಲಿ ಇಲ್ಲಿಂದ ಇದು ಕನೆಕ್ಷನ್ ಮಾಡಿಕೊಂಡ್ರೆ ಟ್ಯಾಕ್ಟ್ರಿ ಆನಲ್ಲಿ ಮಾಡಿಕೊಂಡು ಟ್ಯಾಕ್ಟ್ರಲ್ಲಿ ಓಡಿಸೋದು, ಟ್ಯಾಕ್ಟ್ರಿ ಇಂಜನ್ನಲ್ಲಿ. ಓಕೆನಾ? ಇಲ್ಲಿ ತೆನೆ ಹಾಕೋದು, ಇಲ್ಲಿ ಮೇಲೆ ತೆನೆ ಹಾಕೋದು, ಇಲ್ಲಿ ರಾಗಿ ಇಟ್ಕೊಳ್ಳೋದು, ಇಲ್ಲಿ ರಾಗಿ ಇಟ್ಕೊಳ್ಳೋದು, ಇಲ್ಲಿ ರಾಗಿ ಇಟ್ಕೊಳ್ಳೋದು.
ತೆನೆ ಇಲ್ಲಿ ಹಾಕಿದ್ರೆ ರಾಗಿಲಿ ಬರ್ತದೆ. ಇದು ರಾಗಿ ಇಟ್ಕೊಳ್ಳೋದು. ಮತ್ತು ಮುಂದೆ ಸ್ವಲ್ಪ ಈ ಸೈಡಲ್ಲಿ ಇಲ್ಲಿ ಬರ್ತದೆ. ಅಂದರೆ ಒಂದು ಸ್ವಲ್ಪ ವೇಸ್ಟೇಜ್ ಅಂತ ಅದು ಸ್ವಲ್ಪ ಇಲ್ಲಿ ಬರ್ತದೆ. ಹಾಂ, ಇಲ್ಲಿ ಬರ್ತದೆ. ಆಮೇಲೆ ಬೂಸ ಏನಿರ್ತದೆ, ಗುಬ್ಬೊಟ್ಟು ಅಂತೀವಲ್ಲ, ಬೂಸ ಅಂದರೆ ಗುಬ್ಬೊಟ್ಟು, ಅದು ಆ ಕಡೆ ಹೋಗ್ತದೆ. ಇದನ್ನು ಮತ್ತೆ ಹಾಕ್ಕೊಬೋದಾ? ಇದು ಮತ್ತೆ ಹಾಕ್ಕೊಳ್ಬೋದಲ್ಲ? ಇಷ್ಟು ಕೆಲಸ ಮಾಡಬಹುದಮ್ಮ ನಾನು. ಗುಬ್ಬೊಟ್ಟು ಹೋಗೋದಾ? ಇದು ಇದು ಲಾಸ್ಟಲ್ಲಿ ಇದನ್ನು ರಿಮೂವ್ ಮಾಡಿಬಿಟ್ಟು ಹೆತ್ ಮಾಡ್ತಾರೆ. ಸೊ ಇದನ್ನೇ ಜೈಂಟ್ ಹಾಕೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿವರೆಗೂ ನೋಡಿದ್ರಂದ್ರೆ ನಿಮಗೂ ಮಿಷನ್ ಬಗ್ಗೆ ಅರ್ಥ ಇರುತ್ತೆ ಅಂದ್ಕೊಳ್ತೀರಿ. ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು.